ಹಾಯ್ ಅಲ್ಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ 30 ಡೇಸ್ ಫಿಟ್ನೆಸ್ ಚಾಲೆಂಜಲ್ಲಿ ಡೇ 21 ಇವತ್ತು. ಸೊ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದೆ ಲೈಕ್ ಆದಷ್ಟು ಬೇಗ ಎದ್ದೇಳಿ ಅಂದ್ಬಿಟ್ಟು. ಮತ್ತೆ ಬೇಗ ಎದ್ದೇಳೋದಕ್ಕೆ ಏನು ಬೆನಿಫಿಟ್ ಅಂದರೆ ಸ್ಪೆಷಲಿ ನಮಗೆ ಮದರ್ಸ್ಗೆ ನಮ್ಮದೇ ಆದಂಥ ಒಂದು ಟೈಮ್ ಸಿಗುತ್ತೆ. ಯಾಕೆಂದರೆ ನಾವು ಯಾವಾಗ ಮಕ್ಕಳ ಜೊತೆ ನಾವು ಇದ್ಬಿಟ್ರೆ ನಮ್ಮದಾದಂಥ ಒಂದು ಟೈಮ್ ಸಿಗಲ್ಲ. ಸೊ ಎದ್ದ ತಕ್ಷಣ ಅವ್ರನ್ನ ಕೇರ್ ಮಾಡಬೇಕು, ಅವ್ರಿಗೆ ಬಾಕ್ಸ್ ಮಾಡಬೇಕು, ಅವ್ರನ್ನ ಮುದ್ದು ಮಾಡಬೇಕು, ಕಂಪ್ಲೀಟ್ ಅವ್ರನ್ನ ಕೇರ್ ಮಾಡೋದ್ರಲ್ಲಿ ನಮ್ಮನ್ನು ನಾವು ಕೇರ್ ಮಾಡೋದು ಮರ್ತೋಗ್ತೀವಿ. ನಮಗಾಗಿ ಏನು ಮಾಡಬೇಕು ಅನ್ನೋದನ್ನು ಮರ್ತೋಗ್ತೀವಿ. ಆದ್ರಿಂದ ನೀವು 1 ಅವರ್ ಬೇಗ ಇದ್ದರೆ ನಿಮಗೆ ಅದು ಸ್ಟ್ರೈನ್ ಅಲ್ಲ, ಆಕ್ಚುಲಿ ಅದು ನಿಮಗೆ ಬೆನಿಫಿಟ್. ಯಾಕೆಂದರೆ ನೀವು ಬೇಗ ಇದ್ದಾಗ ನೀವು ಸೆಲ್ಫ್ ಕೇರ್ ಮಾಡ್ಬೋದು, ನಿಮ್ಮದೇ ಆದಂಥ ಒಂದು ಸಮಯ ನೀವು ಒಂದು 10 ನಿಮಿಷ ನಿಮ್ಮ ಜೊತೆ ಕೂತ್ಕೋಬೋದು. ಯಾಕೆಂದರೆ ಯಾವಾಗೂ ನಿಮ್ಮ ಜೊತೆ ಮಕ್ಕಳ ಜೊತೆ ಕೂತ್ಕೋಬೇಕಂತಲ್ಲ, ನಿಮ್ಮ ಜೊತೆ ನೀವು ಕೂತ್ಕೊಂಡು ನಿಮ್ಗೆ ಏನು ಬೇಕು, ನೀವೇನು ಮಾಡಬೇಕು, ಹೇಗಿದ್ರಿ ಇವನ್ನೆಲ್ಲ ಥಿಂಕ್ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು, ಫ್ಯೂಚರ್ ಪ್ಲಾನ್ಸ್ ಮಾಡ್ಕೊಳ್ಳಿ. ಮತ್ತೆ ಆದಷ್ಟು ಸ್ವಲ್ಪ ನಿಮಗಾಗಿ ನೀವು ಟೈಮ್ ಕೊಟ್ಟು ಎಕ್ಸೈಸ್ ಮಾಡಿ. ಸೊ ಇದು ತುಂಬ ಅಂದರೆ ತುಂಬ ಬೆನಿಫಿಟ್ ಆದಂಥ ವಿಷಯ. ಯೂಶಲಿ ನೋಡಿದ್ರೆ ನಾವು ಚಿಕ್ಕವರಿದ್ದಾಗ ಅಪ್ಪ ಅಮ್ಮ ಬೇಗ ಎಬ್ಬಿಸ್ಬಿಡ್ತಾ ಇದ್ರು ಓದ್ಕೊಳ್ಳೋದಕ್ಕೆ. ನಾವು ಕೂಡ ಬೆಳಿಗ್ಗೆ ಬೇಗ ಎದ್ದು ಓದ್ತಾ ಇದ್ವಿ. ಕಾರಣ ಏನಂದ್ರೆ ಆಗ ಅಂತ ಲೈಕ್ ಅರ್ಲಿ ಮಾರ್ನಿಂಗ್ ಓದೋದ್ರಿಂದ ನಮ್ಮ ಮೈಂಡ್ ತುಂಬ ಚುರುಕಾಗಿರುತ್ತೆ. ಸೊ ಈಗ ಈವ್ನಿಂಗ್ 3-4 ಸರಿ ಓದೋದನ್ನ ಬೆಳಗಿನ ಜಾವ 1-2 ಸರಿ ಓದಿದ್ರೆ ನಮ್ಮ ಮೈಂಡ್ ಗತ್ತುತ್ತೆ ಅಂತ. ಇದೇ ರೀತಿ ಈಗ ನಾವು ಸ್ಟೂಡೆಂಟ್ಸ್ ಅಲ್ಲ, ಬಟ್ ಸ್ಟಿಲ್ ನಾವು ಸ್ಟೂಡೆಂಟ್ಸ್. ಯಾಕೆಂದ್ರೆ ನಾವು ಇವಾಗ ಲೈಫ್ನ ಲರ್ನ್ ಮಾಡ್ತಿದ್ದೀವಿ. ಸೊ ನಾವು ಏನು ಮಾಡಬೇಕು, ನೆಕ್ಸ್ಟ್ ಏನು ಮಾಡಬೇಕು ಅನ್ನೋ ಒಂದು ಥಿಂಕಿಂಗಲ್ಲಿ ಇರ್ತೀವಿ. ಸೊ ಇದಕ್ಕಾಗಿ ನೀವು ಬೇಗ ಇದ್ದಾಳಿ, ನಿಮಗಾಗಿ ನೀವು ಟೈಮ್ ಕೊಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.